ಏನಾದ್ರೂ ಪ್ರಾಬ್ಲಮ್ ಪಪ್ಪ? ಇಲ್ಲಂದ್ರೆ ಇಲ್ಲಿ ಯಾರಾದ್ರೂ ಏನಾದ್ರೂ ಅಂದ್ರ ಪಪ್ಪ? ಯಾರಾದ್ರೂ ಬೇಜಾರು ಮಾಡಿದ್ರಾ? ಪಪ್ಪ ಅಂದ್ರೆ ಎಷ್ಟು ಕಾಳಜಿ ಇಲ್ವ ನಿನ್ಗೆ? ಹ್ಞೂ ಪಪ್ಪ, ನಿಮ್ನ ಬಿಟ್ರೆ ಬೇರೆ ಯಾರಿದಾರೆ ನನ್ಗೆ? ನನ್ಗೇನು ಆಗಿಲ್ಲ ಪುಟ್ಟಿ, ಆರಾಮಾಗಿದ್ದೀನಿ. ನಿಜವಾಗ್ಲೂ? ನಿಜವಾಗ್ಲ ನೀವು ಡಲ್ ಆಗ ಕಾಣಿಸ್ತಾ ಇದ್ದೀರಾ ಪಪ್ಪ. ಇರಿ, ನಾನು ಹೋಗಿ ಆಕಾಶ್ನ ಕರ್ಕೊಂಡ್ ಬರ್ತೀನಿ. ಅವ್ನ್ ವಟ ವಟ ಅಂತ ಮಾತಾಡ್ತಾ ಇರ್ತಾನೆ, ನಿಮ್ ಮುಖದ ಮೇಲೆ ನಗು ಬರಿಸ್ತಾನೆ. ನಾವು ಅವನ ಕರ್ಕೊಂಡ್ ಬರ್ತೀನಿ. ಪುಟ್ಟಿ ಬಾಯ್ಲಿ ಕರಿಬಿಡ ಅವನ್ನ. ಯಾಕೆ ಪಪ್ಪ? ಪುಟ್ಟಿ ಸುಮ್ಮನೆ ಅವ್ರಿಗೆ ತೊಂದರೆ ಕೊಟ್ಟಾಗತ್ತೆ, ಬೇಡ ಸುಮ್ಮನೆ ಬಿಡು. ಇಲ್ಲ ಪಪ್ಪ, ಮ್ಯಾಮ್ ಕಳಿಸ್ಕೊಡ್ತಾರೆ. ಬೇಡ ಪುಟ್ಟಿ, ನನ್ನ ಮಾತು ಕೇಳು. ಅವನ್ನ ಪದೇ ಪದೇ ಹೋಗಿ ಹಾಗೆಲ್ಲ ಕರಿಬಾರ್ದು. ಐ ಆಮ್ ಫೈನ್, ಓಕೆ? ನಿಜವಾಗ್ಲೂ? ಪುಟ್ಟ, ನಿಜವಾಗ್ಲೂ. ಹೇಳಿ. ನಿಮಗೆ ಗೊತ್ತಿರೋ ಹಾಗೆ ದಿವಾನ್ ಗ್ರೂಪ್ ಆಫ್ ಕಂಪನೀಸ್ ನಿಮ್ಮ ಬ್ಯಾಂಕ್ ಜೊತೆಗೆ ತುಂಬ ವರ್ಷದಿಂದ ವ್ಯವಹಾರ ಮಾಡ್ತಿದ್ದಾರೆ. ನಿಮ್ಮಿಂದ ನಮ್ಮ ಕಂಪನಿನೂ ಬೆಳೆದಿದೆ, ನಮ್ಮಿಂದ ನಿಮ್ಮ ಬ್ಯಾಂಕು ಬೆಳೆದಿದೆ. ನಮ್ಮ ಕಂಪನಿ ಅಕೌಂಟ್ ನಿಮ್ಮ ಬ್ಯಾಂಕಲ್ಲಿರೋದು ನಿಮ್ಮ ಬ್ಯಾಂಕಿಗೆ ಒಂದು ಪ್ರತಿಷ್ಠೆ ಅಂತ ಹೇಳ್ಬೋದು. ನಮಗೆ ಬೇರೆ ಬ್ಯಾಂಕಲ್ಲಿ ಅಕೌಂಟ್ ಇದ್ದರೂ ಅದನ್ನೆಲ್ಲ ಕ್ಲೋಸ್ ಮಾಡಿ ನಿಮ್ಮ ಬ್ಯಾಂಕ್ ಮುಖಾಂತರನೇ ನಾವೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರೋದು. ಅಂಥದ್ರಲ್ಲಿ ಈಗ ನೀವು ನಮ್ಮ ಎಲ್ಲ ಅಕೌಂಟನ್ನು ಫ್ರೀಸ್ ಮಾಡಿದ್ರೆ ಹೇಗೆ? ಮೇಡಮ್, ನಿಮಗೆ ನಮ್ಮ ಬ್ಯಾಂಕ್ ಮೇಲೆ ಹೇಗೆ ಒಳ್ಳೆ ಭಾವನೆ ಇದೆಯೋ ಹಾಗೆ ನಿಮ್ಮ ಮೇಲೆ ನಮಗೂ ಒಳ್ಳೆ ಭಾವನೆ ಇದೆ. ಆದರೆ ಬಿಸ್ನೆಸ್ ನಡೆಯೋದು ರೂಲ್ಸ್ಗಳ ಮೇಲೆ, ಭಾವನೆಗಳ ಮೇಲೆ ಅಲ್ವಲ್ಲ. ಮೇಡಮ್, ನಾವು ಈ ರೀತಿ ಆ್ಯಕ್ಷನ್ ತಗೊಳ್ಳೋದು ನಮಗೆ ಅನಿವಾರ್ಯ ಆಗಿತ್ತು. ನಮಗೆ ನಮ್ಮದೇ ಆದಂತಹ ರೂಲ್ಸ್ಗಳಿದ್ದಾವೆ, ರೆಗ್ಯುಲೇಷನ್ಸ್ಗಳಿದ್ದಾವೆ. ಅದ್ರ ಪ್ರಕಾರ ನಾವು ನಡ್ಕೊಂಡಿದ್ದೀವಿ ಅಷ್ಟೇ. ಅದು ಅಲ್ಲದೆ ನಾವೇನು ಏಕಾಏಕಿ ಈ ರೀತಿ ಮಾಡಿಲ್ವಲ್ಲ. ನಿಮ್ಗೆ ಹಲವಾರು ಸಲ ನಾವು ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಿದ್ದೀವಿ. ನಮ್ಮ ಆಫೀಸರ್ಸು ನಿಮ್ಗಳ ಜೊತೆ ಎಲ್ಲ ಫೋನಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ದಾರೆ. ನಿಮ್ಮ ಕಡೆಯಿಂದ ಯಾವುದೇ ಥರದ ಪಾಸಿಟಿವ್ ರೆಸ್ಪಾನ್ಸ್ ಬರದೇ ಇರುವಾಗ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ನಮ್ಮ ಡ್ಯೂಟಿನೂ ನಾವು ಮಾಡಲೇಬೇಕಲ್ವಾ? ಈಗಲೂ ನಿಮ್ಗೊಂದು ಅವಕಾಶ ಇದೆ. ರೈಟ್ ಟೈಮಲ್ಲಿ ಒಳ್ಳೆ ಡಿಸಿಷನ್ ತಗೊಂಡು ರೈಟಿಂಗಲ್ಲಿ ನೀವೇನಾದರೂ ಕೊಟ್ಟರೆ ಸೊ ನಿಮ್ಮ ಫ್ರೀಸ್ ಆಗಿರೋ ಅಕೌಂಟ್ನ ನಾವು ರಿಲೀಸ್ ಮಾಡಿಸ್ತೀವಿ. ನಮಗೊಂದು ಟೈಮ್ ಲಿಮಿಟ್ ಕೊಡಿ. ಅಷ್ಟರಲ್ಲಿ ಗೌತಮ್ ದಿವಾನ್ ಅವ್ರನ್ನ ಕರ್ಕೊಂಡ್ಬಂದು ಮಾತಾಡಿಸ್ಬೇಕು ಅಥವಾ ಲೋನ್ ರೀಪೇಮೆಂಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಸರಿ, ಆಯಿತು, ಅದೆಲ್ಲ ಮಾಡ್ತೀವಿ. ಒಂದು 6 months ಟೈಮ್ ಬೇಕು. ಇಲ್ಲ ಸರ್, 6 months ಎಲ್ಲ ಟೈಮ್ ಕೊಡೋಕ್ಕಾಗಲ್ಲ. ನಾವೀಗಾಗಲೇ ಸಾಕಷ್ಟು ವೆಯ್ಟ್ ಮಾಡಿದ್ದೀವಿ. ನೀವು ನಮ್ಮ ಜೊತೆ ಚೆನ್ನಾಗಿರೋದ್ರಿಂದ ಮತ್ತು ಗೌತಮ್ ದಿವಾನ್ ಅವರ ಕಂಪನಿ ಆಗಿರೋದ್ರಿಂದ ನಾವು ವೆಯ್ಟ್ ಮಾಡ್ಬೋದು ಅಷ್ಟೇ. ಗೌತಮ್ ಸರ್ ಮೇಲೆ ಅವರ ರೆಸ್ಪೆಕ್ಟ್ಗೋಸ್ಕರ ನಾವು ಈ ಅವಕಾಶ ಕೊಡ್ತಾ ಇದ್ದೀವಿ. ಜಸ್ಟ್ ಶಟ್ ಅಪ್. ಪದೇ 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 ಅವನ ಹೆಸರನ್ನ ಯಾಕೆ ಎತ್ತುತ್ತೀರಾ? ಅವನೇನ್ ದೇವ್ರ ಅಥವಾ ಮೇಲಿಂದ ಉದ್ರಿದಾನ? ಡೋಂಟ್ ಸ್ಟಾಪ್ ಮಿ ಮಾಮ್. ಇದು ನಮ್ಮ ಕಂಪನಿ, ಅವನಿಗೂ ಈ ಕಂಪನಿಗೂ ಯಾವ ಸಂಬಂಧನೂ ಇಲ್ಲ. ಇತ್ತು, ಬಟ್ ಇವಾಗೆಲ್ಲ ಮುಗ್ದೋಗಿದೆ. ಅಂಕಲ್, ಹಲೋ ಅನಂತಪ್ಪ, ಎಲ್ಲಿದ್ಯಪ್ಪ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಬನ್ನಿ ಅಂಕಲ್, ಮನೇಲೇ ಇದ್ದೀನಿ, ಬನ್ನಿ. ಇಲ್ಲಿ ಆಸಾಮಿ ಪತ್ತನೆ ಎಲ್ಲ ಭಾಳ ದಿನ ಆಗೋಯ್ತು. ಅಯ್ಯೋ ಆನಂದಪ್ಪ, ಇಲ್ಲಿ ಸ್ಥಿತಿ ಹೆಂಗ್ ಹೇಳಿ, ಎಲ್ಲೂ ಅಲ್ಲಾಡಕ್ಕಾಗ್ತಾ ಇಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೇನೋ ಅಂತ ಭಯ. ಅದಕ್ಕೆ ಎಲ್ಲೂ ಹೊರಗಡೆ ಬರ್ತಾ ಇಲ್ಲ ಕಣಪ್ಪ. ಈ ವಿಷಯ ನಿಮಗೆ ತಿಳಿಸ್ಲೇಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏನಾಯ್ತು ಅಂಕಲ್? ವಿಷಯ ಯಾಕೋ ಸೀರಿಯಸ್ ಆಗಿರೋ ಥರ ಇದೆ. ಆನಂದಪ್ಪ, ಮ್ಯಾಟ್ರ್ ತುಂಬಾ ಸೀರಿಯಸ್ಸು. ಬ್ಯಾಂಕ್ನವರು ಜಯದೇವನ ಅಕೌಂಟ್ ಸೀಸ್ ಮಾಡಿದಾರಲ್ಲ.
ಅದಕ್ಕೆ ರೊಚ್ಚಿಗಿದ್ದ ಜಯದೇವ್ ಮಲ್ಲಿ ಫೋನ್ ಇತ್ತಲ್ಲ ಅದರಲ್ಲಿ ಅವಳ ನೆಟ್ವರ್ಕ್ ಅನ್ನ ಫೈಂಡ್ ಔಟ್ ಮಾಡಿ ಅವಳು ಎಲ್ಲೆಲ್ಲಿ ಓಡಾಡಿದಾಳೆ ಅಂತ ಕಂಡಿಡಿದು ಅವಳನ್ನು ಹುಡ್ಕೊಂಡು ಹೋಗಿದ್ದ. ನಾನು ಹೋಗಿದ್ದೆ ಅವಳ ಜೊತೆಗೆ. ಅಂಕಲ್ ಮಲ್ಲಿ ಏನಾದರೂ ಅವನಿಗೆ ಸಿಕ್ಬಿಟ್ಲಾ? ಅಯ್ಯೋ ಲಕ್ಕಿಲಿ ಇಲ್ಲ ಕಣಪ್ಪ, ಅವನ ಕೈಗೇನ ಸಿಕ್ಕಬೇಕಾಗಿತ್ತು ಅವಳು, ಆದ್ರೆ ನನ್ನ ಕೈಗೆ ಸಿಕ್ಕಿದ್ಲು, ತಪ್ಪಿಸ್ದೆ. ಅಂಕಲ್ ಏನು ಹೇಳ್ತಾ ಇದ್ದೀರಾ? ಆನಂದಪ್ಪ, ಇಷ್ಟಕ್ಕೆ ನಾವು ಸಮಾಧಾನ ಪಟ್ಕೊಳಂಗಿಲ್ಲ. ಅವನಿಗೆ ಮಲ್ಲಿ ಎಲ್ಲೆಲ್ಲಿ ತಿರ್ಗಾಡ್ತಿದ್ದಾಳೆ ಅಂತ ಗೊತ್ತಾಗಿದೆಯಲ್ಲ, ಖಂಡಿತ ಹುಡುಕ್ತೀನಿ ಅಂತ ಶಪಥ ಮಾಡಿದಾನೆ. ಆನಂದಪ್ಪ, ಅವನು ಮೊದಲೇ ಕಂತ್ರಿಗೆ ಇದೆಯವ, ಏನ್ ಬೇಕಾದ್ರೂ ಆಗ್ಬೋದು ಕಣಪ್ಪ. ನೀವೊಂದು ಕೆಲಸ ಮಾಡು, ನೀವು ಹೇಗಾದ್ರೂ ಮಾಡಿ ಮಲ್ಲಿಗೆ ಈ ವಿಷಯನ ಮುಟ್ಟಿಸಿ ಅವಳೊಂದು ಸ್ವಲ್ಪ ಜಾಗೃತೆಯಿಂದಿರ ಕೇಳಪ್ಪ. ಸರಿ ಅಂಕಲ್, ಆಯ್ತು. ಅಂಕಲ್ ನೀವು ಹುಷಾರಾಗಿರಿ. ಸರಿನಪ್ಪ. ಜೋಪಾನ ಆನಂದಪ್ಪ. ಆನಂದ್, ಏನಾಯ್ತು? ಯಾಕೆ ಬೇಜಾರಲ್ಲಿದ್ಯಾ? ಬೇಜಾರಾಗ್ತಾ ಇರುತ್ತೆ ಚಿನ್ನ. ನಮಗೆ ಅನ್ನ ಹಾಕಿದ ಕಂಪನಿ, ನಮ್ಮ ಬದುಕನ್ನ ಕಟ್ಕೊಟ್ಟ ಕಂಪನಿ, ನಾವಿದ್ದಾಗ ಎಷ್ಟು ಚೆನ್ನಾಗಿತ್ತು. ಆದರೆ ಇವತ್ತು ಅದರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಾ ಇದೆ. ಅಲ್ಲ, ಈಗ ಏನಾಯ್ತು? ಬ್ಯಾಂಕ್ನವರು ನಮ್ಮ ಆಫೀಸ್ ಮುಂದೆ ಕ್ಯೂ ನಿಂತ್ಕೊಳ್ಳೋರು. ಹೇಳಿ ಸರ್, ನಿಮ್ಗೆ ಯಾವ ಥರ ಅನುಕೂಲ ಬೇಕು, ಎಷ್ಟು ಲೋನ್ ಬೇಕು, ಸ್ಯಾಂಕ್ಷನ್ ಮಾಡ್ತೀವಿ ಅಂತ.